ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇವತ್ತು ಎರಡನೇ ವಾರ ಡೆವಿಲ್ ಹೇಗಿದೆ ನಿಮ್ಮ ಥಿಯೇಟ್ರಲ್ಲಿ ಅಂತ? ಚೆನ್ನಾಗಿದೆ ಕಲೆಕ್ಷನ್ನು, ಅಂದರೆ ಹೌಸ್ಫುಲ್ ಆಗ್ತಾ ಇಲ್ಲ, ಮೀಡಿಯಮ್ ಇದೆ ಕಲೆಕ್ಷನ್. ಯಾವ ಥರ ಅಂದರೆ ಜನರೆಲ್ಲ ಸ್ಟೋರಿ ಚೆನ್ನಾಗಿದೆ, ಆದರೆ ಜನಗಳು ಏನಕ್ಕೆ ಬರ್ತಾ ಇಲ್ಲ ಅನ್ನೋದೇ ಅರ್ಥ ಆಯ್ತಾ ಇಲ್ಲ. ನಿಮ್ಮ ಪ್ರಕಾರ ಏನು ಸರ್ ಮಿಸ್ಟೇಕ್ ಆಗಿರ್ಬೋದು? ಯಾಕಂದರೆ ದರ್ಶನ್ ಅವ್ರ ಸಿನಿಮಾದಾಗ ಕಿಕ್ಕಿರ್ದು ಬರಬೇಕಾಗಿತ್ತು, ಜನರು ಬರಬೇಕಾಗಿತ್ತು. ಫಸ್ಟ್ 4 ದಿನ ಮಾತ್ರ ಹೌಸ್ಫುಲ್ ಆಯಿತು, ಆಮೇಲೆ ಒಂದು ಸ್ವಲ್ಪ ಡೆಲ್ ಆಯಿತು. ಅದೇ ಏನು ಕಾರಣ ಅಂತ ಗೊತ್ತಾಯ್ತಲ್ಲ. ಪಿಕ್ಚರ್ ಏನೋ ಚೆನ್ನಾಗಿದೆ, ಆದರೆ ಜನ ಯಾಕೆ ಬರ್ತಾ ಇಲ್ಲ ಅಂತ ನಮಗೂ ಅರ್ಥ ಆಯ್ತಾ ಇಲ್ಲ. ಅದೇ ಒಂದು ನೋಡಿದ್ರೆ ಹಂಗೋಯ್ತು. ಕಾಂತಾರ 4 ವಾರ ಹೌಸ್ಫುಲ್ ಆಯಿತು, ಈಗ ಸಡನ್ನಾಗಿದು ನೋಡಿ ಒಂದು 4 ದಿನಕ್ಕೆ ಡೆಲ್ ಆಯಿತು. 4 ದಿನ ಹೌಸ್ಫುಲ್ ಆಯಿತು, 5ನೇ ದಿನಕ್ಕೆ ಡೆಲ್ ಆಯಿತು. ಅದೇ ಏನು ಅಂತ ಅರ್ಥ. ಜನ ನೋಡಬೇಕು, ಕನ್ನಡ ಸಿನಿಮಾಗಳು ನೋಡಬೇಕು ಅಂತ ನಾವು ಕೇಳ್ಕೊಳ್ಳೋದು. ಯಾವಾಗ ಆಗಲಿ ನಾವು ಜನ ಕನ್ನಡ ಸಿನಿಮಾ ನೋಡಬೇಕು ಎಲ್ಲರೂ ಬಂದು ಅಂತ ಹೇಳ್ತಾ ಇದ್ದೀವಿ ಜನಗಳಿಗೆ. ಕಾಟೇರನು ನಮ್ಮದು ಅವಾಗ 2 ವಾರ ಹೌಸ್ಫುಲ್ ಆಯಿತು. ಈಗ ಕಾಟೇರ ಥರನೂ ಬರಲಿಲ್ಲ ಇದು. ಅದೇ ಯಾಕೆ ಜನ ಏನು ಅಂತ ಬರಲಿಲ್ಲ ಅಂತ ಗೊತ್ತಾಯ್ತಾ ಇಲ್ಲ. ಪಬ್ಲಿಕ್ಕು ಯಾಕೆ ಬರಲಿಲ್ಲ ಅಂತ ನಮಗೂ ಅರ್ಥ ಆಯ್ತಾ ಇಲ್ಲ. ಚೆನ್ನಾಗಿತ್ತು, ಎಲ್ಲ ಚಿತ್ರಗಳು ಚೆನ್ನಾಗೇ ಬಂದಿತ್ತು ನಮ್ಮದು ದರ್ಶನ್ದು. ಈ ಪಿಕ್ಚರೇ ಈ ಥರ 5ನೇ ದಿನದಿಂದ ಡೆಲ್ ಆಗಿದ್ದು. ಬರ್ತಾ ಇದ್ದಾರೆ, ಆದರೆ ನಾವು ಅಂತ ಬರ್ತಾ ಇಲ್ಲ ಜನ. ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ. ಅದೇ 200, ನಮ್ದು 700 ಸೀಟ್ ಇರೋದಲ್ವಾ, 200, 250 ಈ ಥರ ಬರ್ತಾವ್ರೆ. ಬರ್ತಾ ಇದ್ದಾರೆ. ಹೌಸ್ಫುಲ್ ಆಯ್ತಾ ಇಲ್ಲ. 700 ಸೀಟಿಗೆ ಬರಬೇಕು ಹೌಸ್ಫುಲ್ ಆಗಬೇಕು ಅಂದರೆ. ಅದರಿಂದ ಅದೇ ಈಗ 1 ಶೋ 2 ಶೋ ಮುಗಿಸ್ಕೊಂಡು 45 ಹಾಕ್ತೀವಿ. ಇಲ್ಲಾಂದರೆ ಡೆಲ್ಲೇ ಇದು ಕಲೆಕ್ಷನ್ ಡೆಲ್. 3ನೇ ವಾರ ಇನ್ನೂ ಡೆಲ್ ಆಗುತ್ತೆ. ಅದರಿಂದ 3ನೇ ವಾರ ಅದೇ ಇದು 2 ವಾರ ಓಡಿಸಿ 45 ನಾವು 3 ಶೋನು ಇಲ್ಲಾಂದ್ರೆ ಇದು 2 ಶೋ ಹಂಗೆ ಕಂಟಿನ್ಯೂ ಮಾಡ್ತೀವಿ. 3 ಶೋ ಆದರೆ ಈಗ ಇದು ಮಾಡ್ಕೋತೀವಿ, ಆಫೀಸ್ನವರು ಮಾಡ್ತಾರೆ. ಅದು ಇದು 2 ಒಂದೇ ಆಫೀಸೇ ರಿಲೀಸು. ದರ್ಶನ್ ಪಿಕ್ಚರ್ದು ಮಾರ್ಕ್ ಇಲ್ಲ, ಮಾರ್ಕು ಬೇರೆ ಆಫೀಸು. ದಿ ಡೆವಿಲ್ಲು ಮತ್ತು 45 ನಮ್ಮ ಥಿಯೇಟ್ರ್ ನಡ್ಸೋಕ್ಕೆ ತಗೊಂಡಿದ್ದಾರಲ್ಲ ಅವ್ರದ್ದೇ ಅದು. ಮಾಡ್ತಾರೆ ಅಂತ ನನಗನ್ಸುತ್ತೆ. ಇನ್ನೂ ನಮ್ಗೆ ಹೇಳಿಲ್ಲ ಯಾವ್ಯಾವ ಶೋ ಅಂತ ಇನ್ನೂ ಹೇಳಿಲ್ಲ. ಅದೇ ಸೋಮವಾರದಿಂದ ಹೇಳ್ತಾರೆ. 120, 150 120, 150 120 ಸೆಕೆಂಡ್ ಕ್ಲಾಸು, 150 ಬಾಲ್ಕನಿ. ಹಾಂ, ನಿಮ್ಗೆ ಯಾವ್ದು ಬೇಕಂತ ಹೇಳಿ. ನಮ್ಮ ಓನರು. ಓಕೆ, ಅಂದರೆ ಇವಾಗ ಆಯ್ತಲ್ಲ, ಮಾರ್ಕ್ ಆಗ್ತಾ ಇಲ್ಲ ನೀವು ಅಂತ 45 ಅಷ್ಟೇ ಆಗ್ತಿದೆ. 45 ಇನ್ನೂ ಯಾವುದೇ ಅಂತಲೇ ಹೇಳಿಲ್ಲ ಫಿಲಮ್ ನಮಗೆ. ಯಾವುದು ಹಾಕಿಲ್ಲ ಇನ್ನು. ನಾವು ಇನ್ನೂ ಯಾವ ಪೋಸ್ಟ್ರು ಹಾಕಿಲ್ಲ, 45 ಹಾಕಿಲ್ಲ. 2ರಲ್ಲಿ ಒಂದು ಸಿನಿಮಾ ಹಾಕ್ತೀವಿ. ಅದೇ ಸೋಮವಾರದ ಮೇಲೆ ಗೊತ್ತಾಗೋದು. ನೆಕ್ಸ್ಟ್ ಸೋಮವಾರದ ಮೇಲೆ ಯಾವ ಸಿನಿಮಾ ಅಂತ ಕಳಿಸ್ತಾರೆ. ಜಾಸ್ತಿ ಮಾರ್ಕ್ ಯಾವ್ದಾದ್ರು ಹಾಕಿದ್ರೆ ಅನ್ಕೊಳ್ಳಿ, ಅದ್ರಾಗೆ ಜಾಸ್ತಿ ಕಲೆಕ್ಷನ್ ಬಂತಂದ್ರೆ ಡೆವಿಲ್ ಏನಾದ್ರು ತೆಗೆಯುವಂತ ಇರುತ್ತಾ ಅಥವಾ ಏನು ಅಂತ? ಏನು ಇನ್ನು ಅವ್ರ ಆಫೀಸ್ ಮೇಲೆ ಡಿಪೆಂಡು, ನಾವೇನು ಹೇಳೋಕ್ಕಾಗಲ್ಲ. ಹಿಂಗೆ ಇದೇ ಹಾಕಬೇಕು ಅದೇ ಹಾಕಬೇಕು ಅಂತೇನಿಲ್ಲ. ಆಫೀಸ್ನವರು ಯಾವ ಸಿನಿಮಾ ಹಾಕ್ತಾರೆ ನಾವು ಅದು ಹಾಕ್ತೀವಿ. ನಾವು ಥಿಯೇಟ್ರ್ ನಡ್ಸೋಕ್ಕೆ ಆಫೀಸಿಗೆ ಕೊಟ್ಟಿರೋದ್ರಿಂದ ಅವ್ರು ಯಾವ್ದು ಹೇಳ್ತಾರೆ ಅದು ಹಾಕ್ಬೇಕು. ನಾವು ಕೇಳ್ತಾರೆ, ಅದ್ರ ಮೇಲೆ ಡಿಪೆಂಡ್. ಜನ ಬರ್ತಾನೆ, ಜಾಸ್ತಿ ಜನ ಹೌಸ್ಫುಲ್ ಆಯ್ತಾ ಇದ್ರೆ ನಾವು ಯಾವುದೂ ತೆಗಿಯಲ್ಲ. 4 ವಾರ 5 ವಾರ ಕಾಂತಾರ ಈಗ 7 ವಾರ ಓಡಿಸಿರೋದು ನಾವಿಲ್ಲಿ. 50 ಡೇಸ್ ಓಡಿಸಿರೋದು ಅಂದರೆ ಅದು 4 ವಾರನೇ ಚೆನ್ನಾಗಿ ಬಂದಿದ್ದು ಕಲೆಕ್ಷನ್ನು. 5ನೇ ವಾರದಿಂದ ಡೆಲ್ ಆಯಿತು, 5, 6, 7. ಆದರೆ ಸಿನಿಮಾಗಳು ಯಾವೂ ಇರಲಿಲ್ಲ ಆ ಟೈಮಲ್ಲಿ. 5ನೇ ವಾರ 6ನೇ ವಾರ 7ನೇ ವಾರದಲ್ಲಿ ಕನ್ನಡ ಸಿನಿಮಾ ಯಾವುದು ರಿಲೀಸ್ ಆಗಲಿಲ್ಲ. ಅದರಿಂದ ಎಷ್ಟು ಬರುತ್ತೋ ಅಷ್ಟೇ ಬರಲಿ ಅಂತ ನಾವು ಕಂಟಿನ್ಯೂ ಮಾಡ್ದೋ 7ನೇ ವಾರದವರೆಗೂ ಪಿಕ್ಚರ್ನ. ಅಂದಾಜು ನಮ್ಮದು 30 ಲಕ್ಷ ಆಗಿದೆ ಫಸ್ಟ್ ವೀಕಲ್ಲಿ. ಈಗ ಸೆಕೆಂಡ್ ವೀಕ್ ಇವತ್ತಿಂದನೇ ರನ್ನಿಂಗು.
ಇವಾಗ ಮಾರ್ಕ್ ಈಗ ದೊಡ್ಡ ಸಿನಿಮಾ ಬರ್ತಾ ಇದೆಯಲ್ಲ ಅದು 25ಕ್ಕೆ ಅದ್ರ ಮೇಲೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಹೇಳಿ? ನಾವು ಇನ್ನೂ ಯಾವ್ದು ಹಾಕ್ತಾರೆ ಅಂತಲೇ ಗೊತ್ತಿಲ್ವಲ್ಲ. ಆಫೀಸ್ನವ್ರು ಹಾಕೋದ್ಮೇಲೆ ನಾವು ಹೇಳೋಕ್ಕಾಗೋದು, ಯಾವ ಸಿನಿಮಾ ಹಾಕ್ತಾರೆ ಅಂತ ಹಾಕೋದ್ಮೇಲೆ ಹೇಳೋಕ್ಕಾಗೋದು. ನಮಗೆ ಮಾರ್ಕ್ ಹಾಕ್ತಾರಾ 45 ಹಾಕ್ತಾರಾ ಯಾವುದು ಇನ್ನೂ ನಮ್ಗೆ ಹೇಳಿಲ್ಲ. ಸೋಮವಾರ ನೆಕ್ಸ್ಟ್ ಮಂಡೇ ತಿಳಿಸ್ತಾರೆ ನಿಮಗೆ ನಿಮ್ಮ ಸಿನಿಮಾ ಇದಿದೆ ಅಂತ. ಅವನು ಅದೇ ನೀವು ಬರ್ತೀರಲ್ಲ ನೆಕ್ಸ್ಟ್ ಫ್ರೈಡೇ ಮಾತಾಡ್ತೀನಿ. ಡೆವಿಲ್ ಅಂದ್ರೆ ನಿಮ್ಮ ನಿರೀಕ್ಷೆ ಓಕೆ ಆಯ್ತಾ ಏನು? ಇಲ್ಲ, ಡೆವಿಲ್ನಲ್ಲಿ ಸ್ವಲ್ಪ ಡೆಲ್ ಆಯಿತು. ಏನು ಕಾರಣ ಅಂತ ಗೊತ್ತಾಯ್ತಲ್ಲ ನನಗೂ. ಅಂಥ ಕಾಟೇರ ಫಿಲಮ್ ಕಲೆಕ್ಷನ್ ಬಂದಂಗೆ ಬರಲಿಲ್ಲ. ಅದೇ ಜನ ಏನಕ್ಕೆ ಬರಲಿಲ್ಲ, ಪಿಕ್ಚರ್ ಪರವಾಗಿಲ್ಲ ನೋಡ್ಬೋದು, ಅಂದೇನು ಬೇಜಾರಿಂತ ಯಾವುದೂ ಇಲ್ಲ. ಅದೇ ಏನಕ್ಕೆ ಬರಲಿಲ್ಲ ಜನ ಅಂತಲೇ ಗೊತ್ತಾಯ್ತಾ ಇಲ್ಲ. ಇದು ಡೆವಿಲ್ 30 ಲಕ್ಷ ಅಂದರೆ ಕಾಟೇರ ನಮ್ಗೆ ಅದು 30 ಆಗಿತ್ತು. ಅದು 30 ಆಗಿತ್ತು. ಅಂದರೆ ಇದು ಸ್ವಲ್ಪ ನಾವು 6 ಗಂಟೆ ಶೋನಲ್ಲಿ ರೇಟ್ ಜಾಸ್ತಿ ಮಾಡಿದ್ದೀವಿ. 400-500 ಅದು 250 ಇತ್ತಷ್ಟೇ. ಕಾಟೇರ ರೇಟು 250 ಇತ್ತು. ಈಗ 400-500 ಮಾಡಿದ್ದು ಎಕ್ಸ್ಟ್ರಾ ಶೋಗೆ. ಮಾಮೂಲಿ ಮಿಕ್ಕಿದ ಶೋಗೆ 250-200 ಮಾಡಿದ್ದು. ಆದ್ದರಿಂದ ಕಲೆಕ್ಷನ್ನು ಆ ಥರ ಬಂತು. ನಂತರ ಜನವರಿ ಡಿಸೆಂಬರ್ ಆಯ್ತಲ್ವಾ, ಜನವರಿಯಲ್ಲಿ ಇನ್ನೂ ಸುಗ್ಗಿ ಹಬ್ಬ ಅಂತ ಇರ್ಬೋದು. ಯಾಕಂದರೆ ಮತ್ತೆ ಸಿನಿಮಾಗಳು ಬರ್ತಾ ಇದೆ. ಇದು ವಿಜಯದ 9ನೇ ತಾರೀಕು ಅದೇ ಕಳಿಸಿದ್ದಾರೆ ಪೋಸ್ಟ್ರು, ಅದನ್ನು ಹಾಕ್ತೀವಿ. ಅದೇ ಯಾವ ಸಿನಿಮಾ ರಿಲೀಸ್ ಆಗುತ್ತೋ ಅದು ಹಾಕೋದು. ಇಲ್ಲಾಂದರೆ ನಮ್ಗೆ ಬಾಡಿಗೆ ವರ್ಕೌಟ್ ಆಗಬೇಕಲ್ಲ, ಅದು ಥಿಯೇಟ್ರಲ್ಲಿ ಬಾಡಿಗೆ ವರ್ಕೌಟ್ ಆಗಬೇಕಲ್ಲ. ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಒಂದು ಸ್ವಲ್ಪ ಓಕೆ ಅನಿಸುತ್ತೆ. ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ನೋಡ್ಕೊಂಡು ಮಾಡೋದು ಅದು ಕಷ್ಟ ಆಗುತ್ತೆ. ಇನ್ನೊಂದು ಬರ್ತಾ ಇದೆ ಸೂಪರ್ ಸ್ಟಾರ್ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಇನ್ನು ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಇದೆ. ಮಾರ್ಚ್ ಒಂದು ಇದೆಯಲ್ಲ, ಎಷ್ಟದು ಇದೆಯಲ್ಲ, ಅಲ್ಲಿವರೆಗೂ ಇದೆ. ಆಮೇಲೆ ನೋಡಬೇಕು ಯಾವ್ಯಾವುದಿದೆ ಅಂತ. ಈಗ ಅಲ್ಲಿವರೆಗೂ ಒಂದು 2 ವಾರಕ್ಕೆ ಒಂದೊಂದಂತೂ ಇದ್ದೇ ಇದೆ. ಯಶೋರು ನೋಡೋಕ್ಕೋಸ್ಕರ ಕಾಯ್ತಾ ಇದ್ರೆ, ಯಾಕಂದ್ರೆ ನೀವು ನೋಡಿರೋ KGF 2 ಅಂತ ಎಲ್ಲಿಯೂ ಬರಲಿಲ್ಲ. ಅದು ಎಲ್ಲ KGF ಆಗಲ್ಲ, ಎಲ್ಲ ಕಾಂತಾರನೇ ಆಗಲ್ಲ. ಆದ್ರೆ ನೋಡ್ಬೇಕಷ್ಟೇ. ಈಗ ಸೂಪ್ರಮ್ಸು ಹೆಂಗೋ ಇಲ್ಲಿ ಎಲ್ಲೂ ಹೋಗೋದಿಲ್ಲ ಅಂತಿದ್ದು ನಮ್ಮದು. ಅದು 6 ವಾರ ಓಡ್ತಲ್ಲ, ಅದು 1 ವಾರನೂ ಓಡಲ್ವ ಅಂತ ಇದು. ಅದು 6 ವಾರ ಓಡ್ತು. ಅದು 2 ವಾರ 3 ವಾರ ಹೌಸ್ಫುಲ್ಲು ನಮ್ಮ ಥಿಯೇಟ್ರಲ್ಲಿ, ಕಂಟಿನ್ಯೂ ಹೌಸ್ಫುಲ್ಲು. ಸೂಪ್ರಮ್ಸೋನು ಕಲೆಕ್ಷನ್ ಚೆನ್ನಾಗಿದೆ. ಅದು ಒಂದು 50-60 ಲಕ್ಷದ ಮೇಲೆ ಆಗಿದೆ. ಹಾಂ, ಅದು ರೇಟ್ 150-120 ಅದೇ ರೇಟ್ ಇದ್ದಿದ್ದು. 120 ಇಲ್ಲ ಅನ್ನಿಸ್ತದೆ, 100-120 ನಾವು ಹಾಕಿದ್ದು. ಆ ಬಜೆಟಲ್ಲಿ ಅಷ್ಟು ಕಲೆಕ್ಷನ್ ಆಗಿದೆ. ಕಂಟಿನ್ಯೂ ಫೋನ್ ನಾವೇನು ರೇಟ್ ಜಾಸ್ತಿ ಮಾಡಿಲ್ಲ. ಅದನ್ನು ಬಂದೇ ಬರ್ತಾರೆ. ಅದನ್ನು ಹೋಗಲ್ಲ ಅಂತಿದ್ದ ನಾವು. ಸೂಪ್ರಮ್ಸೋ ಹೋಗಲ್ವ ಅಂತಿದ್ದ. ಅದು ಹಂಗೆ ಕ್ಲಿಕ್ ಆಯಿತು. ಆ ಥರ ಜನ ಯಾವ ಥರ ಒಪಿನಿಯನ್ ತಗೋತಾರೆ ಅಂತ. ಅಂದರೆ ಕಾಮಿಡಿ ಸಿನಿಮಾಗಳು ಇಷ್ಟಪಡ್ತಾರೆ ಜನ. ಗೊತ್ತಾಗಲ್ಲ. ಇದು ಸ್ಟೋರಿ ಚೆನ್ನಾಗಿದೆ. ಇದನ್ನು ಜನ ಏನಕ್ಕೆ ಗೊತ್ತಾಯ್ತಾಯಿಲ್ಲ ಅಂತಲೇ ನಮಗೂ ಅರ್ಥ ಆಯ್ತಾ ಇಲ್ಲ. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.